ಕಾಸರಗೋಡಿನಲ್ಲಿ ಹೆಚ್ಚಾಗಿ ಕನ್ನಡಿಗರಿದ್ದರೂ ಮಲಯಾಳಂ ಭಾಷೆಯನ್ನ ಕಡ್ಡಾಯ ಪ್ರಥಮ ಭಾಷೆಯಾಗಿ ಜಾರಿಗೆ ತರಲು ಕೇರಳ ಸರ್ಕಾರ ಮುಂದಾಗಿರುವುದು ಖಂಡನೀಯ ಎಂದು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆ ಬೇಕರಿ ರಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಕನ್ನಡಿಗರ ಮೇಲೆ ನೇರ ದಾಳಿಯಾಗಿದ್ದು ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯನ್ನು ತುಳಿಯುವ ಮರಣ ಶಾಸನದಂತಿದೆ. ಈ ಹಿಂದೆ 2017ರಲ್ಲಿಯೂ ಇಂತಹ ಪ್ರಯತ್ನ ನಡೆದಾಗ ಕನ್ನಡ ಪರ ಸಂಘಟನೆಗಳ ಹೋರಾಟದಿಂದ ಮಸೂದೆ ಜಾರಿಗೆ ಬಂದಿರಲಿಲ್ಲ. ಆದರೆ ಈಗ ಮತ್ತೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ ಅದೇ ನಿರ್ಧಾರ ಕೈಗೊಂಡಿರುವುದು ಕನ್ನಡಿಗರ ಅಸ್ತಿತ್ವಕ್ಕೆ ಭಾರಿ ಅಪಾಯ ಎಂದು ಕದಂಬ ಸೈನ್ಯ ಹೇಳಿದೆ. 2022ರಲ್ಲಿ ಕನ್ನಡ ಶಾಲೆಗಳಿಗೆ ಕನ್ನಡ ಶಿಕ್ಷಕರನ್ನ ನೇಮಿಸದೆ ಮಲಯಾಳಂ ಶಿಕ್ಷಕರನ್ನ ನೇಮಕ ಮಾಡಿರುವುದು ಕನ್ನಡ ವಿರೋಧಿ ನಡೆ ಎಂದು ಆರೋಪಿಸಿದರಲ್ಲದೆ, ಸಾಹಿತಿಗಳು ಕೇವಲ ಹಣ ಹಾಗೂ ಹೆಸರಿಗಾಗಿ ಅಷ್ಟೇ ಮುಂದೆ ನಿಂತಿರುತ್ತಾರೆ ವಿನಃ ಅವರುಗಳು ಯಾವುದೇ ಕನ್ನಡ ಪರ ಹೋರಾಟಗಳಿಗೆ ಬರುವುದಿಲ್ಲ. ಸಾಹಿತಿಗಳು, ಲೇಖಕರು, ಬರವಣಿಗೆಗಾರರು ಬೀದಿಗಿಳಿದು ಕನ್ನಡಕ್ಕಾಗಿ ಹೋರಾಡಬೇಕು. ಇನ್ನು ಕನ್ನಡ ಚಿತ್ರರಂಗಕ್ಕೆ ಬಂದರೆ ಡಾ ರಾಜ್ಕುಮಾರ್ ಅವರ ಕಾಲದಲ್ಲಿ ಮಾತ್ರ ಕನ್ನಡಕ್ಕೆ ಬೆಲೆ ಇತ್ತು. ಅವರು ಸತ್ತ ನಂತರ ಕನ್ನಡಕ್ಕೆ ಯಾವ ಬೆಲೆಯೂ ಚಿತ್ರರಂಗದಲ್ಲಿ ಇಲ್ಲ. ಅವರು ಸಹ ಕೇವಲ ಚಿತ್ರ ಪ್ರದರ್ಶನಕ್ಕಷ್ಟೇ ಕನ್ನಡ ಎನ್ನುತ್ತಾರೆ ವಿನಃ ಬೇರೆ ಯಾವುದೇ ಹೋರಾಟಕ್ಕೆ ಬರುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅವರಿಗೆ ಜಾಗವನ್ನು ನಮ್ಮ ಸ್ನೇಹಿತರು ವಿಡಿಯೋ ಮೂಲಕಾಂತರ ಚಿತ್ರೀಕರಣ ಮಾಡಿದ್ದಾರೆ. ಸುಮಾರು 100 ಮೈಲಿ ಅದು ಒಣ ಪ್ರದೇಶ. ಅಲ್ಲಿಂದ ಆರಾಮಾಗಿ ಬಂದು ಅಲ್ಲಿದ್ದು ಅಲ್ಲಿ ಕೆಲವು ಸವಲತ್ತುಗಳನ್ನ ಪಡೆದು ಅನಂತರವಾಗಿ ಅತಿ ಹೆಚ್ಚು ಬಾಂಗ್ಲಾ ವಲಸಿಗರು ಕನ್ನಡ ನಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಭಾಳ ಆಶ್ರಯ ತಾಣವಾಗಿ ಕಾಣ್ತಾ ಇದೆ. ಇದು ಇತ್ತೀಚೆಗೆ ನಮ್ಮ ಕದಂಬ ಸೈನ್ಯ ಮತ್ತು ಕೆಲವರು ಅವಾಗಲೇ 2 ವರ್ಷದಿಂದನೇ ಪರಭಾಷಿಕರನ್ನ ಮತ್ತು ಬಾಂಗ್ಲಾದೇಶರು ಹೊರಹಾಕಿ ಎನ್ನುವಂಥದ್ದು ಸಣ್ಣ ಪ್ರಮಾಣದಲ್ಲಿ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ವಿ. ಅದಾದ ನಂತರ ಈಗ ಈ ಕೋಗಿಲೆ ನಗರದ ಸಮಸ್ಯೆ ಬಂದ ಮೇಲೆ ಇದು ಭಾಳ ಉದ್ಭವವಾಗಿದೆ. ಎಲ್ಲರೂ ಧ್ವನಿ ಎತ್ತವ್ರೆ. ನಾನು ಒಂದು ಮನವಿ ಮಾಡೋದು ಏನು ಅಂತ ಹೇಳಿದ್ರೆ, ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದವರಾಗಲಿ ಬಿಜೆಪಿ ಪಕ್ಷ. ಪತ್ರಿಕಾಗೋಷ್ಠಿಯಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಜಿಲ್ಲಾಧ್ಯಕ್ಷ ಎಎಚ್ ಗಣೇಶ್, ಉಪಾಧ್ಯಕ್ಷ ದೇವನಹಳ್ಳಿ ದೇವರಾಜು, ರಾಜೇಗೌಡ ಬೇಕರಿ, ವಿಶ್ವಾಸ್ ಡಿ ಗೌಡ, ಎಚ್ಎಸ್ ಪ್ರತಿಮಾ ಹಾಸನ್ ಇತರರು ಉಪಸ್ಥಿತರಿದ್ದರು.